ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಿದಿರೋ ಅವರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾವು ತುಂಬಾ ದಿನ ಆದ್ಮೇಲೆ ಹೊಲ್ದತ್ರ ಹೋಗ್ತಾ ಇದೀವಿ. ಏನಕ್ಕಪ್ಪ ಹೊಲ್ದತ್ರ ಹೋಗ್ತಾ ಇದೀವಿ ಅಂದ್ರೆ ಸ್ವಲ್ಪ ತೋಟಕ್ಕೆ ಇವಾಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ನೀರ್ ಆಗ್ತಿರ್ಲಿಲ್ಲ. ಮೋಟ್ರುಗಳೆಲ್ಲ ಸುಟ್ಟೋಗಿದ್ವು, ಅವನ್ನೆಲ್ಲ ರೆಡಿ ಮಾಡಿದ್ದಾರೆ. ದೀಪು ಇಲ್ಲ ಯಾರು ದೀಪು ಎಷ್ಟು ದೊಡ್ಡದು ಮನೆ ಅದಕ್ಕೂ ಕಟ್ತಾವೆ ಮುಂಚೆ ನಾವು ನಮ್ದು ಸೈಟ್ ಹತ್ರ ಹೋಗ್ಬಿಟ್ಟು ಅದನ್ನ ನೀವಲ್ಲ ನೋಡ್ಕೊಂಡ್ಬಿಟ್ಟು ಹೋಗೋಣ ಎಷ್ಟಾಗಿದೆ ಕೆಲಸ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ನಿಮ್ದಲ್ಲ. ಏನ್ ಮಮ್ಮಿ ಸೈಟ್ ಹತ್ರ ಎಲ್ಲ ನೋಡ್ಕೊಂಡ್ಬಿಟ್ಟು ಹೊಲ್ದತ್ರ ಹೋದ್ವಿ. ಅಲ್ಲಿ ಹೊಲ್ದತ್ರ ಹೋದಾಗ ನಮ್ಮ ಅತ್ತೆ ಚಿಕ್ಕತ್ತೆ ಅವರು ಅಲ್ಲಿ ಹುಣ್ಸೆಕಾಯಿನೇನೋ ಕ್ಲೀನ್ ಮಾಡ್ತಿದ್ರು. ಮನೆ ಒಳಗೆ ಸೆಕೆ ಜಾಸ್ತಿ ಅಂತ ಹೇಳಿ ಬಂದು ಮರದಡೆ ಕುತ್ಕೊಂಡು ಕ್ಲೀನ್ ಮಾಡ್ತಿದ್ರು. ಹಂಗೆ ಅವ್ರ ಮೊಮ್ಮಕ್ಳಿಗೆ ಅಂತ ಜೋಲಿ ಕಟ್ಟಿದ್ರು. ಅಲ್ಲಿ ಕಟ್ಟಿರೋ ಜೋಲಿಗೆ ನಮ್ ಹುಡ್ಗರು ಹೋಗ್ಬಿಟ್ಟು ಕೂಕೊಂಡ್ ಆಡ್ತಿದ್ರು. ಅವ್ರಿಗೂ ಹೊಲ್ದತ್ರ ಹೋದ್ರೆ ಏನೋ ಒಂಥರ ಫ್ರೀ ಆಗಿ ಇರ್ಬೋದಲ್ಲ ಅಂತ ಆಟ ಆಡ್ಕೊಂಡ್ ಇರ್ತಾರೆ. ಅಷ್ಟೊತ್ತಿಗೆ ನಮ್ ಮಮ್ಮಿ ಚಿಕ್ಕವಳು ಬಂದ್ಬಿಟ್ಲು. ಅವಳು ಬಂದು ಹುಣ್ಸೆ ಹಣ್ಣು ತಿಂದಿದ್ದೆ ಅದನ್ನ ನೋಡೋದು ಎಷ್ಟು ಹುಳಿ ಇದೆ ಆದ್ರೂ ಅದನ್ನ ಒಳ್ಳೆ ಚಾಕ್ಲೇಟ್ ತರ ತಿಂತಾವೆ. ಅಲ್ಲಿಂದ ಹೊಲ್ದತ್ರ ಹೋಗಿ ಅವರೆಲ್ಲ ಪೈಪ್ ಎಲ್ಲ ಮೇಲಿಂದ ನೋಡ್ಕೊಂಡ್ ಬಂದ್ರು. ಸ್ವಲ್ಪ ಇಲ್ಲಿ ಬೆಂಕಿ ಹಾಕಿ ಎಲ್ಲ ಪೈಪ್ ಎಲ್ಲ ಸುಟ್ಟೋಗಿದ್ವು. ಅವೆಲ್ಲ ಕಲೆಕ್ಷನ್ ಹಾಕೊಂಡ್ ಬಂದ್ರು. ಸಿಕ್ಕಾಪಟ್ಟೆ ಬಿಸ್ಲು, ಮೇಲಿಂದ ಸೂರ್ಯ ನೆತ್ತಿ ಮೇಲಿದ್ರೆ 12 ಗಂಟೆಗೆ ಅಲ್ಲಿ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲು ಹೊಡಿತಾ ಇತ್ತು. ಆ ಬಿಸಿಲಲ್ಲೇ ಎಲ್ಲಾ ಪೈಪ್ಗಳನ್ನು ಜೈಂಟ್ ಮಾಡಿದ್ರು. ಎರಡ್ ದಿನ ತೋಟಕ್ಕೆ ಹೋಗಿದ್ಕೆ 2 ಸಲ ಬಿದ್ದಿದೀನಿ. ಈ ಪೈಪ್ನು ನಾನೇ ತೊಡ್ರಕೊಂಡ್ ಬಿದ್ದು ಕಿತ್ತಾಕಿದ್ದೆ. ಅದನ್ನ ಮತ್ತೆ ಬಂದ್ ಜಾಯಿಂಟ್ ಮಾಡಿದ್ರು. ಯಾಕಿದ್ ಹಿಂಗ್ ಕಿತ್ತೋಗೈತೆ ಅಂದ್ರು. ನನಗ್ ಗೊತ್ತಿಲ್ಲ ಅಂತ ಹೇಳ್ದೆ, ಬಿದ್ದೆ ಅಂದ್ರೆ ಬೈತಾರೆ ಅಂತ. 2 ದಿನ ಹೊಲ್ತಕ್ ಹೋಗಿ 2 ಸಲ ಬಿದ್ದು ಕೈ ಕಿತ್ತಾಕೊಂಡು ಬಂದಿದೀನಿ. ನಮ್ ಮನೆಯವ್ರಿಗೆ ಬಿದ್ದೆ ಅಂತ ಹೇಳಿದ್ರೆ ಮನೆಯಲ್ಲೇ ಬೀಳ್ತಿರ್ತೀಯ, ನೀನ್ ತೋಟದಕ್ ಬಂದ್ರೆ ಬೀಳಲ್ವಾ ಅಂತ ಆಡ್ಕೊಂತ ಇದ್ರು. ಹಾ ಇವತ್ತು 2 ಕಡೆದು ನೀರು ಬಿಟ್ಕೊಂಡು ಫೋರ್ಸಾಗಿ ನೋಡಿ ಚೆಕ್ ಮಾಡಬೇಕು. ಕರೆಕ್ಟಾಗಿ ಚೆಕ್ ಮಾಡಿರೋ 1 ಗಂಟೆಗೆಲ್ಲ ಮುಗೀತತೆ. 2 ಕಡೆದು ನೀರು ಬಿಡಿಸ್ಕ. ಬೋರಿಂದೂ ಈ ಸಿಂಗಲ್ ಫೇಸು ಹಾಂ ಬಾವಿದೆ ಬಿಟ್ಕೊಳ್ರಿ. ಇವ್ರು ಇಲ್ಲಿಂದ ಕೆಳಗಡೆ ಹೋಗಿ ಇನ್ನೊಂದ್ ಪೈಪ್ ಜಾಯಿಂಟ್ ಮಾಡ್ಬೇಕಿತ್ತು. ಆ ಕಡೆ ರೋಡಿಂದ ಹೋಗ್ಲಾರ್ದ ಇಲ್ಲೇ ಇಳಿಲಿಕ್ಕೆ ಸರ್ಕಸ್ ಮಾಡ್ತಾವ್ರೆ. ನಾನು ಯಾವಾಗೂ ಇವ್ರನ್ನ ರೇಗಿಸ್ತಿರ್ತೀನಿ. ಮಾಡಕ್ ಕೆಲ್ಸ ಇಲ್ದ 3 ಮಾಡಿದ್ಯಾ, ಆದ್ರೂ ನೋಡಿದ್ರೆ ಇಲ್ಲಿ ಬಂದು ಹೊಲದಲ್ಲಿ ಕೆಲಸ ಮಾಡ್ತೀಯಾ ಅಂತ ಅಂದ್ರೆ, ರೈತರಿಲ್ಲ ಅಂತ ಅಂದ್ರೆ ತಿನ್ನೋದಕ್ಕೆ ಆಮೇಲೆ ನಿಮ್ಗೆ ಊಟ ಸಿಗೋದಿಲ್ಲ, ಎಷ್ಟ್ ಕಷ್ಟ ಆಗುತ್ತೆ ಗೊತ್ತಾ ಅಂತ ಹೇಳ್ತಿದ್ರು. ಅದು ನಿಜಾನೇ. ನಾವು ಸ್ಟಾರ್ಟಿಂಗ್ ಇಲ್ಗೆ 15 ಇಯರ್ ಬ್ಯಾಕ್ ಇದ್ದಿದ್ದ ಅಕ್ಕಿ ರೇಟ್ಗೂ ಈಗಿನ ರೇಟ್ಗೂ ನೋಡ್ಬಿಟ್ರೆ ತುಂಬಾನೇ ಡಿಫ್ರೆನ್ಸ್ ಆಗಿದೆ. ಅವಾಗ 500-600 ಸಿಕ್ತಿದ್ದು 1 ಮೂಟೆ ಅಕ್ಕಿ, ಇವತ್ತು 1,500,000 ಬೇಕು. ಇದೇ ತರ ಎಲ್ಲಾರುನು ವ್ಯವಸಾಯ ಬಿಟ್ಬಿಟ್ಟು ಹೋಗಿ ಸಿಟಿ ಸೇರ್ಕೊಂಡ್ರೆ ಮುಂದೆ ನಮ್ ಜೀವನ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಅಲ್ಲಿಂದ ತೋಟದೊಳಕ್ಕೆ ಮತ್ತೆ ಡ್ರಿಪ್ ಚೆಕ್ ಮಾಡೋಣ ಅಂತ ಬಂದ್ರೆ ಎಲ್ಲ ಬ್ಲಾಕ್ ಆಗಿದ್ವು. ಬಾವಿ ನೀರ್ ಬರ್ತವೆ, ಹಂಗಾಗಿ ಬಾವಿಲಿ ಸೆತ್ತೆ ಎಲ್ಲ ಇರುತ್ತಲ್ಲ ಅದೆಲ್ಲ ಸಿಕ್ಕಾಕಣದು. ಅವೆಲ್ಲನ ಚೆಕ್ ಮಾಡಿ ಬ್ಲಾಕೇಜ್ ಎಲ್ಲಾನ ಓಪನ್ ಮಾಡಿದ್ವಿ. ಎಲ್ಲ ಎಲ್ಲ ಪೈಪ್ಗಳು ಈ ಥರ ಬಿಸಿಲು ಬ್ಲಾಕ್ ಒಣಗಿದ್ರಿಂದ ಆಗಿರೋದು. ಹೊಡೆದಿದ ತಕ್ಷಣನೇ ಎಲ್ಲ ಹೊಲ್ಟೋಗವು. ಅಲ್ಲಿ ಕೈ ಇಡೋದಕ್ಕೂ ಭಯ ಆಗೋದು, ಯಾಕಂದ್ರೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಹಾವುಗಳು ಎಲ್ಲೆಲ್ಲಿ ಇರ್ತವೋ ಅಂತ. ಸ್ವಲ್ಪ ಎಲ್ಲ ಎಲೆಗಳೆಲ್ಲ ಬಿದ್ದು ಸ್ಯಾದ್ರೆ ಆಗಿತ್ತು. ಹಂಗಾಗಿ ಪ್ರತಿಯೊಂದನ್ನು ಚೆಕ್ ಮಾಡಿದ್ವಿ. ಆದ್ರೂನು ಅಲ್ಲಿ ಕೂತಿದ್ದೆ, ಅಲ್ಲೇನೆ ಒಂದ್ ಹಾವು ಬಂತು. ನಾನ್ ನೋಡ್ಲಿಲ್ಲ ಏನಿದ್ ಸೌಂಡು ಅಂತ ಹೇಳಿ ನೋಡಿದ್ರೆ ಹಾವು. ಬಿಸ್ಲಾಗಿರೋದ್ರಿಂದ ಅವಕ್ಕೂ ಒಳಗಡೆ ಇರೋದಕ್ಕಾಗಲ್ಲ, ಧಗೆಗೆ ಈಚೆ ಬರ್ತವೆ.
ಸಿಟಿ ಅನ್ನೋರ್ಗೆಲ್ಲ ಒಂದ್ ಮಾತು ಹೇಳ್ತೀನಿ. ಸಿಟಿ ಅಂತ ಇರ್ತಾರಲ್ಲ, ಅಲ್ಲಿ ಒಳ್ಳೆ ಗಾಳಿನೂ ಇರಲ್ಲ, ಒಳ್ಳೆ ಫುಡ್ಡು ಸಿಗೋದಿಲ್ಲ. ಅದೇ ಹಳ್ಳಿಲಿ ಇರೋದನ್ನೇ ತಿನ್ಕೊಂಡು ಆರಾಮಾಗಿರ್ತಾರೆ. ಬಟ್ ಅವರು ಹಳ್ಳಿಯಲ್ಲಿ ಇರೋರ್ಗೆ ಹೆಲ್ತ್ ಸಿಟಿಯಲ್ಲಿ ಇರೋರ್ಗೆ ಖಂಡಿತ ಇಲ್ಲ. ಈ ಮಾತು ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ. ನಮ್ಮೊಂದ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಂಗೆ ಕುಡಿ, ಹಂಗೆ ಸ್ವಲ್ಪ ಕುಡಿ. ಈಗ ಕುಡಿ ದೀಪು ಬರ್ತದೆ. ಬಗ್ಗು ದೀಪ ಇನ್ನೊಂಚೂರು ಮುಂದಕ್ಕೆ ಹೋಗಿ. ಬೇಡ ದೀಪ, ಅದು ಗಲೀಜಾಗೈತೆ. ಹಂಗೆ ಕುಡಿಯಮ್ಮ, ಹಂಗೆ ಕುಡಿಯಮ್ಮ ಬರ್ತತೆ. ತೆಗಿ ಈ ಕಡೆ ಬಾ, ನಾನು ಕುಡಿತೀನಿ ತೆಗಿ. ಅದ್ರಾಗ ಇಟ್ಕೊಂಡು ಬಸ್ ನೀರು ಹಂಗೆ ಕುಡಿಯೋ. ಜಾಸ್ತಿ ದಿನ ಆದ್ಮೇಲೆ ಹೊಲಕ್ಕೆ ಹೋಗಿದ್ದಕ್ಕೆ ಅಲ್ಲಿ ಬಿಸಿಲಲ್ಲಿ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಅದ್ರಲ್ಲೂ ಬಿಸಿಲು ಬೇರೆ ಜಾಸ್ತಿ ಇತ್ತು. ಇವಾಗ ಅನ್ನಿಸ್ತು ಅಪ್ಪ ವರ್ಷಕ್ಕೊಂದ್ಸಲ ಹೋಗ್ಬಾರ್ದು ಹೊಲಕ್ಕೆ, ಅವಾಗವಾಗ ಹೋಗ್ತಿರ್ಬೇಕು, ಇಲ್ಲ ಅಂದ್ರೆ ಓಡಾಡೋದ್ ಕಷ್ಟ ಅಂತ. ಒಂದ್ 2-3 ಸಲ ಬೇರೆ ಬಿದ್ದು ಬೇರೆ ಕೈ ಬೇರೆ ನೋವಿಸ್ಕೊಂಡ್ ಬಂದಿದ್ದಾಯ್ತು. ಎಲ್ಲ ಗಿಡಗಳಿಗೂ ನೀರು ನಿಲ್ಸಿ ಬಿಟ್ರೆ ಕುಡಿಸ್ಬೇಕು.